ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನನ್ನು ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್, ಸೊ ದಟ್ ನಾ ಹಾಗಿರೋ ಪ್ರತಿ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ತುಂಬ ಜನ ವೀಡಿಯೋಸನ್ನು ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೈಸೂರಿನಲ್ಲಿರುವಂತಹ ಕೊರಗಜ್ಜನ ದೇವಸ್ಥಾನದ ಸ್ಥಿತಿಗತಿಗಳು ಇವಾಗ ಹೇಗಿದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಖಂಡಿತವಾಗಿಯೂ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ತುಳುನಾಡಿನ ಪೂರ್ವಜರಾಗಿರ್ಬೋದು, ಹಾಗೆಯೇ ದೇವರುಗಳ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಂಡವರಾಗಿರ್ಬೋದು, ದೈವಾರಾಧಕರಾಗಿರ್ಬೋದು, ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಫ್ರೆಂಡ್ಸ್. ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದ ಮೈಸೂರಿನ ಕೊರಗಜ್ಜನ ದೇವಸ್ಥಾನದ ಅರ್ಚಕರು ಇದನ್ನು ವ್ಯಾವಹಾರಿಕವಾಗಿ ಕೊಂಡೋಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಕಾಂತಾರ ಚಿತ್ರ ಯಾವಾಗ ಜನಪ್ರಿಯತೆಗೆ ಬಂತು ನೋಡಿ, ಆವಾಗ ಅಲ್ಲಿ ಇಲ್ಲಿ ಕೊರಗಜ್ಜನ ದೇವಸ್ಥಾನಗಳು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮ ತುಳುನಾಡಿನ ಕಟ್ಟುಪಾಡುಗಳಾಗಿರ್ಬೋದು, ಪರಂಪರೆ ಬಗ್ಗೆ ಯಾವುದೂ ಕೂಡ ಮಾಹಿತಿ ಇಲ್ಲದೇನೆ ಇವರು ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನವನ್ನು ಕಟ್ಟಿಸಿ ನಾವು ಮೈಸೂರಲ್ಲಿ ಇದು ಕೊರಗಜ್ಜ ಇದ್ದಾನೆ ಬನ್ನಿ ಅಂತ ಹೇಳಿದ್ರೆ ಇದಕ್ಕೆ ನಾವು ತುಳುನಾಡಿನವರಾಗಿ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಕೊರಗಜ್ಜನ ಮೂಲ ಸ್ಥಾನ ನಾವು ಉತ್ತಾರು ಹಾಗೂ ಪದುವಿನಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯವೇ ಹೊರತಾಗಿ ನೀವು ಕಲ್ಲು ಬಂಡೆಯನ್ನು ಇಟ್ಟುಕೊಂಡು ಮೈಸೂರಿನಲ್ಲಿ ಇದೆ ಬನ್ನಿ ಅಂತ ಹೇಳಿದ್ರೆ ನಾವು ತುಳುನಾಡಿನವರಾಗಿ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಾವು ಈ ಕಲ್ಚರ್ ನಮ್ಮ ತುಳುನಾಡಿನ ಕಟ್ಟುಪಾಡುಗಳಾಗಿರ್ಬೋದು, ಆಚಾರ ವಿಚಾರಗಳ ಬಗ್ಗೆ, ಹಾಗೆ ಸಂಪ್ರದಾಯಗಳ ಬಗ್ಗೆ, ಹಾಗೆ ಪರಂಪರೆಗಳ ಬಗ್ಗೆ ನಾವೇ ಅವರಿಗೆ ತಿಳಿಸಿಕೊಡ್ಬೇಕೇ ಹೊರತಾಗಿ ನಾವು ಹಣದ ಆಸೆಗಾಗಿ ಹೊರಗಡೆ ಹೋಗಿ ನಮ್ಮ ಕಲ್ಚರನ್ನು ನಾವೇ ಹಾಳು ಮಾಡಿಕೊಳ್ಳೋದು ನಮ್ಮದು ಕೂಡ ತಪ್ಪು ಅಂತ ನಾನು ಹೇಳ್ತೇನೆ. ಐಶ್ವರ್ಯ ರೈ, ಹಾಗೆಯೇ ಶಿಲ್ಪಾ ಶೆಟ್ಟಿ, ಹಾಗೆ ಸುನಿಲ್ ಶೆಟ್ಟಿ ಇವರೆಲ್ಲ ಬಂದು ಇರುವುದಕ್ಕೆ ಅವರು ಅಲ್ಲಿಯೇ ದೇವರನ್ನು ತಗೊಂಡು ಬಂದು ಮಾಡಿಸುವಷ್ಟು ಹಣ ಇರುವವರು ಅವರು ಯಾಕೆ ನಮ್ಮ ತುಳುನಾಡಿಗೆ ಬಂದು ಪೂಜೆಗಳನ್ನು ಮಾಡಿಸಿಕೊಂಡು ಹೋಗ್ತಾರೆ? ಇದನ್ನಾದರೂ ನಾವು ಅರ್ಥ ಮಾಡ್ಕೋಬೇಕಲ್ಲ. ಅದು ಎಷ್ಟು ತಪ್ಪಿದೆಯೋ ಹಾಗೆ ನಮ್ಮದು ಕೂಡ ತಪ್ಪು ನಡೀತಾ ಇದೆ. ತುಳುನಾಡಿನವರಾಗಿ ನಾವು ನಮ್ಮ ಕಲ್ಚರನ್ನು ನಾವು ತುಳುನಾಡಿನಲ್ಲೇ ಇಟ್ಟುಕೊಳ್ಬೇಕೇ ಹೊರತಾಗಿ ದುಡ್ಡಿನ ಆಸೆಗೆ, ದುಡ್ಡಿನ ಆಮಿಷಕ್ಕೆ ನಾವು ಹೋಗಿ ಬೆಂಗಳೂರಿನಲ್ಲಿ ನಾಗಪೂಜೆಯನ್ನು ಮಾಡೋದು ಅದೆಲ್ಲ ನಮ್ಮದು ತಪ್ಪಿದೆ. ನಾನು ಹೇಳ್ತೇನೆ, ನೇರವಾಗಿಯೇ ಕೇಳ್ತೇನೆ, ಸ್ವಾಮಿ ನೀವು ನಾಗರ ಬನವೇ ಇಲ್ಲದೆ ನೀವು ಹೇಗೆ ಹೋಗಿ ಬೆಂಗಳೂರಿನಲ್ಲಿ ನಾಗರ ಪೂಜೆ ಮಾಡಿದ್ದೀರಿ? ಹಾಗೆಯೇ ದೇವರು ಮೈ ಮೇಲೆ ಇರುವಾಗಲೇ ನೀವು ಹೇಗೆ ಇನ್ನೊಬ್ಬರನ್ನು ಟಚ್ ಮಾಡಿ ಅವರಿಗೆ ಹಾರವನ್ನು ಹಾಕಿದ್ದೀರಿ? ಹಾಗೆ ನೀವು ಮುಖದಲ್ಲಿ ಎಲ್ಲ ಪೂಜೆ ಮಾಡಿ ಬಂದು ಮುಖದಲ್ಲಿ ಹಾಗೆಯೇ ಇರುವಾಗಲೇ ನೀವು ಸುದ್ದಿಗೋಷ್ಠಿಯನ್ನು ಹೇಗೆ ಮಾಡ್ತೀರಿ? ಇದೆಲ್ಲ ನಿಮ್ಮದು ತಪ್ಪಿದೆ. ನಾವು ತುಳುನಾಡಿನವರಾಗಿ ನಮ್ಮದು ಕೂಡ ಅಷ್ಟೇ ತಪ್ಪು ನಡೀತಾ ಇದೆ. ಹೊರಗಡೆಯವನವರು ಎಷ್ಟು ತಪ್ಪು ಮಾಡ್ತಿದ್ದಾರೋ ಅಷ್ಟೇ ತಪ್ಪು ನಾವು ತುಳುನಾಡಿನವರಾಗಿ ನಾವು ಕೂಡ ಅಷ್ಟೇ ತಪ್ಪು ಮಾಡ್ತಿದ್ದೀವಿ. ನಾವು ಗಗ್ಗರ ಸೇವೆಗಳನ್ನು ನಾವು ಕಂಡಲ್ಲಿ ಹೋಗಿ ಮಾಡಲಿಕ್ಕೆ ಅವಕಾಶ ಇಲ್ಲ ನಮಗೆ. ಹಾಗೆ ಜಾನಪದ ಸಾಹಿತ್ಯ ಆಗಿರುವಂತಹ ಪ್ರಾರ್ಥನಾ ಸೇವೆಯನ್ನು ಬೇಕಾದರೆ ನಾವು ಎಲ್ಲಿ ಬೇಕಾದರೂ ಹೋಗಿ ಹಾಡ್ಬೋದು. ಅಷ್ಟು ಮಾತ್ರ ನಮ್ಮ ಪೂರ್ವಜರು ಹೇಳಿಕೊಟ್ಟಿರುವಂಥದ್ದು. ಅದನ್ನು ನಾವು ಮುಂದೆ ಪಾಲಿಸ್ಕೊಂಡು ಹೋಗಬೇಕು. ಅದು ಬಿಟ್ಟು ಕಂಡಲ್ಲಿ ಹೋಗಿ ಹಣದ ಆಮಿಷಕ್ಕೆ ನಾವು ನಮ್ಮ ಸಂಪ್ರದಾಯವನ್ನು ನಾವು ಕಳೆದುಕೊಡಬಾರದು. ಯಕ್ಷಗಾನ ಹಾಗೆ ದೈವಾರಾಧನೆ ಇವುಗಳೆಲ್ಲ ನಮ್ಮ ತುಳುನಾಡಿನ ಮಣ್ಣಿನಲ್ಲೇ ನಡಿಬೇಕೇ ಹೊರತಾಗಿ ಹೊರಗಡೆ ಎಲ್ಲಿ ಕೂಡ ನಡೆಯುವುದು ಅದು ಅಪರಾಧ ಅಂತಲೇ ಹೇಳ್ಬೋದು. ಆಗ ಮೈಸೂರಿನ ಕೊರಗಜ್ಜನ ದೇವಸ್ಥಾನಕ್ಕೆ ಕೊನೆಯದಾಗಿ ಬೀಗ ಬಿದ್ದಿದೆ. ಹಾಗೆಯೇ ದೇವಸ್ಥಾನ ಓಪನ್ ಇಲ್ಲ. ಹಾಗೆ ಅರ್ಚಕರ ಮನೆಯಲ್ಲಿ ಪೆಟ್ಟು ಗಲಾಟೆಗಳು ಆಗ್ತಾ ಇದೆ ಅಂತೆ. ಮತ್ತು ಅವರು ದೇವಸ್ಥಾನದ ಎದುರುಗಡೆನೇ ಬಂದು ಆಸ್ತಿ ವಿಚಾರದಲ್ಲಿ ಹೊಡೆದಾಡ್ಕೊಳ್ಳೋದಾಗಿರ್ಬೋದು, ಹಾಗೆ ಸಂಸಾರದಲ್ಲಿ ಕಲಹಗಳಾಗಿರ್ಬೋದು, ಇಂಥದ್ದೆಲ್ಲ ಕೂಡ ನಡೀತಾ ಇದೆ. ಇವಾಗ ದೇವಸ್ಥಾನಕ್ಕಂತೂ ಬೀಗ ಬಿದ್ದಿದೆ. ಯಾರು ಕೂಡ ಭಕ್ತಾದಿಗಳು ಸ್ವಲ್ಪವೇ ಜನ ಬರ್ತಾರೆ ಬಿಟ್ಟರೆ ಅವಾಗಿ ಥರ ಕ್ಯೂ ಅಲ್ಲಿ ನಿಂತ್ಕೊಳ್ಳುವಷ್ಟು ಜನಗಳು ಕೂಡ ಬರ್ತಾ ಇಲ್ಲ ಇವಾಗ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.